ದೆಹಲಿಯಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಕಾರು ಅಪಘಾತ. ಅಭಯ್ ಪಾಟೀಲ್ ದೆಹಲಿ ಆಪ್ ಶಾಸಕ ಅನಿಲ್ ಜಾಗೆ ಗಾಯ ಆಗಿದೆ. ದೆಹಲಿಯ ಐಟಿಒ ಪ್ರದೇಶದ ಪಿಡಬ್ಲ್ಯೂಡಿ ಕಚೇರಿ ಬಳಿ ನಡೆದಿರುವಂತದ್ದು ಘಟನೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತದ್ದು ಅಭಯ್ ಪಾಟೀಲ್. ನೋಡಿ, ದೆಹಲಿಯಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಅವರ ಕಾರು ಅಪಘಾತ ಆಗಿದೆ. ಈ ಸಂದರ್ಭದಲ್ಲಿ ಅಭಯ್ ಪಾಟೀಲ್ಗೆ ಮತ್ತು ದೆಹಲಿ ಆಪ್ ಶಾಸಕ ಅನಿಲ್ ಜಾಗೆ ಗಾಯಗಳಾಗಿದೆ. ದೆಹಲಿಯ ಐಟಿಒ ಪ್ರದೇಶದ ಪಿಡಬ್ಲ್ಯೂಡಿ ಕಚೇರಿಯ ಬಳಿ ನಡೆದಿರುವಂತ ಘಟನೆ ಇದು. ಹೇಗಾಯ್ತು ಏನು ಎತ್ತ ಮಾಹಿತಿ ಸಿಗಬೇಕಾಗಿದೆ. ಸದ್ಯ ಅವರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯ ಅವರ ಹೆಲ್ತ್ ಕಂಡೀಷನ್ಸ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗಬೇಕು. ನೋಡಿ, ದೆಹಲಿಯಲ್ಲಿ ಈ ಒಂದು ಆಕ್ಸಿಡೆಂಟ್ ಆಗಿರೋದು ಐಟಿಒ ಪ್ರದೇಶದ ಪಿಡಬ್ಲ್ಯೂ ಕಚೇರಿ ಮುಂದೆನೇ ಆಗಿದೆ. ಬೆಳಗಾವಿಯ ದಕ್ಷಿಣ ಕ್ಷೇತ್ರದ ಶಾಸಕರಾಗಿದ್ದಾರೆ ಅಭಯ್ ಪಾಟೀಲ್. ದೆಹಲಿಗೆ ತೆರಳಿದ್ರು ಕೆಲಸದ ಮೇಲೆ. ಈ ಸಂದರ್ಭದಲ್ಲಿ ಅಪಘಾತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಪಘಾತದ ತೀವ್ರತೆಗೇನು, ಹೇಗಾಯ್ತು, ಸದ್ಯ ಅವರ ಆರೋಗ್ಯ ಯಾವ ರೀತಿ ಆಗಿದೆ ಮಾಹಿತಿ ಸಿಗಬೇಕು. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ, ಕಾರ್ ನೋಡಿ ಯಾವ ಥರ ನಜ್ಜುಗುಜ್ಜಾಗಿ ಹೋಗಿದೆ ಅಂತ. ಮುಂದೆಯಿಂದ ತೀವ್ರ ಪ್ರಮಾಣದಲ್ಲಿ ಜಖಮ್ ಆಗಿರೋದನ್ನು ನೀವು ನೋಡ್ತಾ ಇದ್ದೀರಾ. ನೋಡ್ತಾ ಇದ್ರೆ ಇದು ಒಳಗಡೆ ಇದ್ದವರಿಗೆ ಗಾಯಗಳಾಗಿದೆ ಅನ್ನೋದು ಗೊತ್ತಾಗತ್ತೆ. ಹೇಗೆಲ್ಲ ನಜ್ಜುಗುಜ್ಜಾಗಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ದೆಹಲಿಯಲ್ಲಿ ಆಗಿರುವಂಥದ್ದು ಈ ಒಂದು ಆಕ್ಸಿಡೆಂಟ್. ಇದೇ ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ವಿರುದ್ಧ ದಿಕ್ಕಿನಲ್ಲಿ ಬಂದು ಇನೋವಾ ಕಾರಿಗೆ ಸ್ವಿಫ್ಟ್ ಕಾರು ಡಿಕ್ಕಿ. ಡಿವೈಡರ್ಗೆ ಗುದ್ದಿ ಶಾಸಕರಿದ್ದ ಕಾರಿಗೆ ಸ್ವಿಫ್ಟ್ ಕಾರು ಡಿಕ್ಕಿ. ನಿಯಂತ್ರಣ ತಪ್ಪಿ ಶಾಸಕರಿದ್ದ ಕಾರಿಗೆ ಸ್ವಿಫ್ಟ್ ಕಾರು ಡಿಕ್ಕಿ ಆಗಿರೋದು. ಸ್ವಿಫ್ಟ್ ಕಾರಿನಲ್ಲಿದ್ದಂಥ ಅಶುತೋಷ್ ಪಾಂಡೆ ಅನ್ನೋರಿಂದ ಅಪಘಾತ. ಅಶುತೋಷ್ ಪಾಂಡೆ ಪತ್ನಿ ಮತ್ತಿಬ್ಬರು ಮಕ್ಕಳಿಗೂ ಗಂಭೀರವಾದಂಥ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಲಕ್ಷ್ಮೀನಗರದಿಂದ ಐಟಿಒ ಕಡೆ ಹೋಗ್ತಾ ಇದ್ದಂಥ ದಂಪತಿಯ ಕಾರು. ಐಟಿಒದಿಂದ ಲಕ್ಷ್ಮೀನಗರದ ಕಡೆ ಬರ್ತಾ ಇದ್ದ ಶಾಸಕರಿದ್ದಂಥ ಕಾರು. ತಕ್ಷಣವೇ ಎಲ್ಲರನ್ನ LNJP ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗಿದೆ. ದೆಹಲಿಯ IP ಎಸ್ಟೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೇ ಈ ಒಂದು ಘಟನೆ ನಡೆದಿರೋದು. ಅಪಘಾತದ ರಭಸಕ್ಕೆ ಕಾರಿನ ಮುಂಭಾಗ ನಜ್ಜು ಗುಜ್ಜಾಗಿ ಹೋಗಿರೋದು. ದೆಹಲಿಯ IP ಎಸ್ಟೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋದು ಘಟನೆ. ಸ್ವಿಫ್ಟ್ ಕಾರ್ ಡಿಕ್ಕಿ ಹೊಡೆದಿರೋದು. ಮೊದಲಿಗೆ ಡಿವೈಡರ್ಗೆ ಡಿಕ್ಕಿ ಆಗಿ ಆಮೇಲೆ ಇನೋವಾ ಕಾರಿಗೆ ಡಿಕ್ಕಿ ಆಗಿದೆ. ಆ ಸ್ವಿಫ್ಟ್ ಕಾರಲ್ಲಿ ಗಂಡ ಹೆಂಡತಿ ಮತ್ತು ಮಕ್ಕಳು ಇದ್ರು ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಅವ್ರುಗಳಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಇದೇ ಸ್ವಿಫ್ಟ್ ಕಾರ್. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಹೇಗಾಯ್ತು ಯಾವಾಗಡ, ಸದ್ಯ ಶಾಸಕರ ಆರೋಗ್ಯ ಯಾವ ರೀತಿ ಆಗಿದೆ? ದೆಹಲಿಯಲ್ಲಿ ನಡೆದಂತ ಭೀಕರ ರಸ್ತೆ ಅಪಘಾತದಲ್ಲಿ ಬೆಳಗಾವಿ ಶಾಸಕ ಅಭಯ್ ಪಾಟೀಲ್ ಏನು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ನಿನ್ನೆ ರಾತ್ರಿ 9:00 ಒಂದು ಘಟನೆ ನಡೆದಿದೆ. ದೆಹಲಿಯ ಪಿಡಬ್ಲ್ಯೂಡಿ ಕಚೇರಿ ಬಳಿ ಒಂದು ಇನೋವಾ ಕಾರಿಗೆ ಮತ್ತು ಏನು ಸ್ವಿಫ್ಟ್ ಕಾರ್ ಮಧ್ಯೆ ಒಂದು ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು. ಇಲ್ಲಿ ಇನೋವಾ ಕಾರ್ನಲ್ಲಿ ಇದ್ದಂತ ಏನು ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಆಗಿರ್ಬೋದು ಮತ್ತು ಕಿರಾರಿ ಕ್ಷೇತ್ರದ ಬಿಜೆಪಿ ಶಾಸಕ ಏನು ಅನಿಲ್ ಜಾ ಏನಿದೆ, ಇಬ್ಬರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನು ಗಮನಿಸಬೇಕು ನೀತಿ ಏನಿದೆ, ಇದು ಆ ಒಂದು ರಸ್ತೆಯಲ್ಲಿ ಏನಿದೆ ಸ್ವಿಫ್ಟ್ ಕಾರ್ ಏನು ಬರ್ತಾ ಇತ್ತು. ಸ್ವಿಫ್ಟ್ ಕಾರ್ನಲ್ಲಿ ಇದ್ದಂತ ಅಶುತೋಷ್ ಪಾಂಡೆ ಆಗಿರ್ಬೋದು, ಪತ್ನಿ ಮತ್ತು ಇಬ್ಬರು ಮಕ್ಕಳು ಕೂಡ ಗಂಭೀರ ಗಾಯ ಆಗಿದೆ. ಅದೇ ಲಕ್ಷ್ಮೀನಗರದಿಂದ ITO ಕಡೆ ಹೋಗ್ತಿದ್ದಂತ ದಂಪತಿಗಳ ಕಾರ್ ಏನಿದೆ ಅಲ್ಲಿ ನಿಯಂತ್ರಣ ಕಳೆದುಕೊಂಡಿದೆ. ಮೊದಲು ರಸ್ತೆ ಡಿವೈಡರ್ಗೆ ಗುದ್ದಿ ತದನಂತರ ಏನು ಮತ್ತೊಂದು ಬದಿಯಲ್ಲಿದ್ದಂತ ಇನೋವಾ ಕಾರ್ಗೆ ಈ ಒಂದು ಗಾಡಿ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು. ಜೊತೆಗೆ ಏನು ITOದಿಂದ ಲಕ್ಷ್ಮೀನಗರದತ್ತ ಬರ್ತಿದಂತ ಶಾಸಕರ ಕಾರ್ ಆಗಿರ್ತಕ್ಕಂಥದ್ದು. ತಕ್ಷಣವೇ ಏನು ಅಪಘಾತ ಆದ ಬಳಿಕ ತಕ್ಷಣವೇ ಗಾಯಗೊಂಡಂತರನ್ನ ಏನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗಿದೆ. ಸದ್ಯ ಈಗ ಇಬ್ಬರು ಶಾಸಕರು ಕೂಡ ಏನು ಸಣ್ಣ ಪುಟ್ಟ ಗಾಯಗಳಾಗಿರ್ತಕ್ಕಂಥದ್ದು. ಸ್ವಿಫ್ಟ್ ಕಾರ್ನಲ್ಲಿ ಇದ್ದಂತವ್ರಿಗೆ ಗಂಭೀರ ಗಾಯ ಆಗಿದ್ದಾವೆ. ಜೊತೆಗೆ ಏನು ಇದು ದೆಹಲಿಯ IP ಎಸ್ಟೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಜೊತೆಗೆ ಏನಂದ್ರೆ ಆ ಒಂದು ರಸ್ತೆ ಅಪಘಾತದಲ್ಲಿ ಆದಂತ ಏನು ಡಿಕ್ಕಿ ಏನಿದೆ, ಡಿಕ್ಕಿಯಲ್ಲಿ ನೋಡೋದಾದ್ರೆ ಸ್ವಿಫ್ಟ್ ಕಾರ್ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿರ್ತಕ್ಕಂಥದ್ದು. ಸದ್ಯ ಪೊಲೀಸರು ಈಗ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.